ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅವಹೇಳನ ಆರೋಪ. ಅನ್ಯ ಕೋಮಿನ ಯುವಕನ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಶಾದಿಕ್ ದಾಲ್ ರೋಟಿ ಎಂಬ ಯುವಕನ ವಿರುದ್ಧ ದೂರು ದಾಖಲು ಮಾಡಿಕೊಳ್ಳಲಾಗಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹಿಡಿಯಾಲ್ ಗ್ರಾಮದ ಯುವಕ ಈತನ ವಿರುದ್ಧ ಇದೀಗ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಶಾದಿಕ್ ದಾಲ್ ರೋಟಿ ಎಂಬ ಯುವಕನ ವಿರುದ್ಧ ದೂರು ದಾಖಲಾಗಿರುವಂತದ್ದು. ವಾಟ್ಸಪ್ ಸಂದೇಶ ರವಾನಿಸಿದಂತ ಯುವಕ ಶಾದಿಕ್ ದಾಲ್ ಮೋದಿಯ ಬಗ್ಗೆ ಅವಾಚ್ಯ ಪದವನ್ನ ಬಳಕೆ ಮಾಡಲಾಗಿತ್ತು. ಆಡಿಯೋ ಸಂದೇಶವನ್ನ ರವಾನೆ ಮಾಡಲಾಗಿತ್ತು. ಹಾವೇರಿಯ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿರುವಂತದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಅವಹೇಳನ ಮಾಡಿರುವಂತ ಆರೋಪ. ಅನ್ಯ ಕೋಮಿನ ಯುವಕನ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಶಾದಿಕ್ ದಾಲ್ ರೋಟಿ ಎಂಬ ಯುವಕನ ವಿರುದ್ಧ ದೂರನ್ನ ನೀಡಲಾಗಿರುವಂತದ್ದು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹಿಡಿಯಾಲ್ ಗ್ರಾಮದ ಯುವಕ ವಾಟ್ಸಪ್ ಮುಖಾಂತರವಾಗಿ ಸಂದೇಶವನ್ನ ರವಾನೆ ಮಾಡ್ತಿದ್ದ. ಆಡಿಯೋ ಮೆಸೇಜ್ ಅನ್ನು ಕೂಡ ಮಾಡಿದ. ಈ ಆಡಿಯೋ ಮೆಸೇಜ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ಆಡಿಯೋ ಮೆಸೇಜ್ ನಲ್ಲಿ ಅವಾಚ್ಯ ಶಬ್ದಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಿಂದಿಸಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡಲಾಗಿತ್ತು. ಇದೀಗ ಫೈನಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ನೋಡಿ, ದೇಶದ ಪ್ರಧಾನಿ ಅಥವಾ ಸಿಎಂ ಅಂತ ಬಂದಾಗ, ಉನ್ನತ ಹುದ್ದೆಯಲ್ಲಿರುವವರು ಅಂತ ಬಂದಾಗ ಅವರಿಗೆ ಅವರದ್ದೇ ಆದಂಥ ಸ್ಥಾನಮಾನಗಳು, ಗೌರವಗಳು ಇರುತ್ತೆ. ಅದನ್ನ ಕೊಡಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಅದನ್ನ ಫಾಲೋ ಮಾಡಲೇಬೇಕು. ನಿಮ್ಮ ತತ್ವ ಸಿದ್ಧಾಂತಗಳು ಏನೇ ಇರಲಿ, ನೀವು ಒಪ್ಕೊಳ್ದೇ ಇರಬಹುದು, ವ್ಯಕ್ತಿತ್ವವನ್ನ ನೀವು ದೂಷಿಸಬಹುದು. ಆದರೆ ಸರ್ಕಾರ, ಪ್ರಜಾಪ್ರಭುತ್ವ, ಸಂವಿಧಾನ ಅಂತ ಬಂದಾಗ ಆ ಸ್ಥಾನಮಾನಗಳಿಗೆ ಗೌರವ ಕೊಡಲೇಬೇಕು. ಪ್ರತಿಯೊಬ್ಬ ನಾಗರಿಕರು ಆ ಕೆಲಸವನ್ನ ಮಾಡಲೇಬೇಕು. ಈಗಲೂ ನೀವು ಅನಾಗರಿಕರ ರೀತಿ ವರ್ತನೆ ಮಾಡ್ತೀರಾ ಅಂತಂದ್ರೆ ಈ ಥರದ್ದು ಕೇಸ್ ಆಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಇದೀಗ ಈ ಯುವಕನ ಮೇಲೆ ಎಫ್ಐಆರ್ ಆಗಿದೆ. ಒಂದು ಆಡಿಯೋ ವೈರಲ್ ಆಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಮಾತನಾಡಿದ್ದು, ಅವಾಚ್ಯ ಶಬ್ದಗಳನ್ನು ಬಳಸಿದ್ದು. ಸೊ ಏನಾದರೂ ಆಕ್ಷನ್ ಆಗಿದೆಯಾ? ಇದನ್ನ ವಶಕ್ಕೆ ಪಡ್ಕೊಂಡಿದ್ದಾರಾ? ನೀತಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಇಲ್ಲಿ ಅಂದ್ರೆ ಅವಹೇಳನಕಾರಿ ಹೇಳಿಕೆ ನೀಡಿದ ಓರ್ವ ಯುವಕರನ್ನ ಈಗಾಗಲೇ ಅಂತಂದ್ರೆ ಹಲಗೇರಿ ಪೊಲೀಸರು ಬಂಧಿಸಿ ಆತನನ್ನ ವಿಚಾರಣೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಇದು ಪ್ರಮುಖವಾಗಿ ನೋಡಿದಾಗ ಒಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಒಂದು ಹಿಡಿಯಾಲ ಅಂತ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದಲ್ಲಿ ವಾಸವಾಗಿರುವಂತಹ ಶಾದಿಕ್ ದಾಲ್ ರೋಟಿ ಅಂತ ಯುವಕ ಹೇಳಿದ್ರೆ, ಆ ಯುವಕ ಇಲ್ಲಿ ಅಂತಂದ್ರೆ ವಾಟ್ಸಪ್ ಆಡಿಯೋದಲ್ಲಿ ಪ್ರಧಾನ ಮೋದಿ ಅವರ ವಿರುದ್ಧ ಇಲ್ಲಿ ಅಂತಂದ್ರೆ ಅವಾಚ್ಯ ಶಬ್ದಗಳನ್ನ ನಿಂದಿಸ್ತಾನೆ. ಅಷ್ಟೇ ಅಲ್ಲದೆ ಆ ಆಡಿಯೋ ಏನಗಳನ್ನೇ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡ್ತಾನೆ. ಅಷ್ಟೇ ಅಲ್ಲ ಸಹಿತ ಈ ಶ್ರೀರಾಮ ಮಂದಿರ ಚಿತ್ರದ ಮೇಲೆ ಅಲ್ಲಾಹು ಅಕ್ಬರ್ ಎಂಬ ಸ್ಟೇಟಸ್ ಸಹ ಯುವಕ ಹಾಕಿಕೊಂಡಿರ್ತಾನೆ. ಅದೇ ಒಂದು ಕಾರಣಕ್ಕೆ ಈತನ ವಿರುದ್ಧ ಇಲ್ಲಿ ಅಂತಾರೆ ಸಾಮಾಜಿಕ ಜಾಲದಲ್ಲಿ ಒಂದು ವರ್ಗದ ಭಾವನೆಗಳಿಗೆ ಧಕ್ಕೆ ಉಂಟಾಗುವ ಒಂದು ಈತ ಏನು ಪೋಸ್ಟ್ ಹಾಕಿರ್ತಾನೆ. ಈ ಪೋಸ್ಟ್ ಅನ್ನ ಅದೇ ಗ್ರಾಮಸ್ಥರು ಇಲ್ಲಿ ಅಂತಾರೆ ಗಮನಿಸಿದಂತಹ ಶಿವನಗೌಡರು, ಮುಲಿಕಿಗೌಡರು ಅಂತೇಳಿ ಇಲ್ಲಿ ಅಂತಾರೆ ಹಲಗೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಂತಹ ಹಲಗೇರಿ ಪೊಲೀಸರು ಈಗಾಗಲೇ ಅಂದ್ರೆ ಈತನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಈತ ರವಾನೆ ಯಾರಿಗೆ ಮಾಡ್ತಾನೆ, ಅದೇ ಗ್ರಾಮದ ಒಂದು ತೋಟಗೇರಿ ವಾಟ್ಸಪ್ ಸಂದೇಶ ಅಂತೇಳಿ ಒಂದು ಗ್ರೂಪ್ ಇರುತ್ತೆ. ಆ ತೋಟಗೇರಿ ವಾಟ್ಸಪ್ ಸಂದೇಶದಲ್ಲಿ ಈತ ಅಂದ್ರೆ ಅದೇ ಪ್ರಮುಖವಾಗಿ ಆ ಗ್ರಾಮದಲ್ಲಿ ವಾಸವಾಗಿರುವಂತಹ ಯೋಗೇಶ್ ತೋಟಗೇರಿ ಅಂತ ವಾಟ್ಸಪ್ ಗ್ರೂಪ್ ನಲ್ಲಿ ಈ ಕೆಲವೊಂದಿಷ್ಟು ವಿಡಿಯೋಗಳನ್ನ ಮತ್ತು ಆ ಫೋಟೋ ಏನಿದೆ ಆ ಫೋಟೋನಲ್ಲಿ ಎಡಿಟ್ ಮಾಡಿ, ಯಾಕಂದ್ರೆ ಶ್ರೀರಾಮನ ಮಂದಿರದ ಮೇಲೆ ಇರ್ತಾರೆ ಅಲ್ಲಾಹು ಅಕ್ಬರ್ ಅನ್ನುವ ಚಿತ್ರ, ಇವೆರಡೂಗಳನ್ನು ಬರೆದು ಮತ್ತು ಒಂದ್ ಕಡೆ ಆಡಿಯೋ, ಇನ್ನೊಂದು ಕಡೆ ಅಂದ್ರೆ ಫೋಟೋ, ಇವುಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿ ಇವತ್ತು ಕಂಬಿ ಎಣಿಸುವಂತಹ ಪರಿಸ್ಥಿತಿ ಇವತ್ತು ಸಾಧಿಕೆಗೆ ಬಂದೊದಗಿದೆ. ನೀತಿ. ಓಕೆ, ಧನ್ಯವಾದ ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.